ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಗಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತಿನ ವ್ಲಾಗ್ನೂ ಕೂಡ ಶುರು ಮಾಡ್ತಾ ಇದ್ದೀನಿ. ಸೊ ನಾನು ಪಾಪ ಇಬ್ಬರು ರೆಡಿಯಾಗಿ ಹೊರಗಡೆ ಬಂದಿದ್ವಿ. ಮೇಯ್ನಾಗಿ ಇವಳಿಗೆ ಆಧಾರ್ ಕಾರ್ಡೇ ಮಾಡಿಸಿರಲಿಲ್ಲ. ಆಲ್ಮೋಸ್ಟ್ 2.5 years ಆಯಿತು. ತುಂಬ ಸಲ ಬರ್ತಾಯಿದ್ವಿ, ಬಟ್ ಆಗ್ತಾ ಇರಲಿಲ್ಲ. ಅಂದರೆ ಬೆಳಗ್ಗೆ ಟೈಮೇ ಬಂದು ಟೋಕನ್ ಎಲ್ಲ ತೊಗೊಂಡೋಗ್ಬೇಕು, ಸೊ ಆಗ್ತಿರ್ಲಿಲ್ಲ. ಸೊ ಇವಾಗ ಆಫ್ಟರ್ನೂನ್ ಆಗಿದೆ. ಸೊ ನೋಡೋಣ ಅಂತ ಹೇಳಿ ಬಂದಿದ್ವಿ, ಬಟ್ ಇದು ಸ್ವಲ್ಪ ರಶ್ ಕಡಿಮೆ ಇದೆ, ಹಾಗಾಗಿ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಸೊ ನಾನು ಪಪ್ಪು ಇಬ್ಬರು ಕೂಡ ಬಂದ್ವಿ. ಆ್ಯಂಡ್ ಹಸ್ಬೆಂಡು ಎಲ್ಲ ಬಿಟ್ಟು ಹೋದರು, ಸ್ವಲ್ಪ ರಶ್ ಇದೆಯಲ್ಲ ಫೋನ್ ಮಾಡು ಅಂತ ಹೇಳಿ. ಸೊ ಇವಳಿಗೆ ಆಧಾರ್ ಕಾರ್ಡನ್ನ ಮಾಡಿಸ್ಕೊಂಡು ಈಗ ಹೊರಡಬೇಕು. ಆ್ಯಂಡ್ ಇವತ್ತಿನ ದಿನ ಹೇಗೆಲ್ಲ ಆಗುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಬನ್ನಿ ಬ್ಲಾಗ್ನ ಕೂಡ ಶುರು ಮಾಡೋಣ. ನನ್ನ ಮಗಳಿಗೇನೋ ಗೊತ್ತಿಲ್ಲ, ಹೊರಗಡೆ ಬಂತು ಅಂತಂದರೆ ಹೊಟ್ಟೆ ಹಸು ಶುರು ಆಗಿಬಿಡುತ್ತೆ. ಸೊ ಹೊಟ್ಟೆ ಹಸು ಆಗ್ತಿದೆ, ನಾನು ಕೊಡ್ಸಮ್ಮ ಅಂತ ಹೇಳಿ ತುಂಬಾ ತಲಾಟೆ ಮಾಡ್ತಾಯಿದ್ಲು. ಅಲ್ಲಿ ಕೂರ್ತಾನೂ ಇರಲಿಲ್ಲ. ಸೊ ಅಲ್ಲೇ ಪಕ್ಕದಲ್ಲಿ ನಿಯರೆಸ್ಟ್ ಒಂದು ಬೇಕ್ರಿ ಇತ್ತು. ಸೊ ಅಲ್ಲಿ ತಿನ್ನಿಸ್ಕೊಂಡು ನಾನು ಹೋಗೋ ತನಕ ಹಸ್ಬೆಂಡ್ ಕೂಡ ಬಂದಿದ್ದರು. ಸೊ ಬಂದಮೇಲೆ ಆ ಟೈಮಲ್ಲೇ ಅವಳನ್ನು ಕೂಡ ಕರೆದ್ರು. ಅಂದ್ರೆ ರಶ್ಶು ಕೂಡ ಕಡಿಮೆ ಇತ್ತು. ಸೊ ಫೈನಲಿ ಇವತ್ತು ಆಧಾರ್ ಕಾರ್ಡ್ ರೆಡಿ ಆಗ್ತಾಯಿದೆ. ಅದೊಂದು ನಂಗೆ ತುಂಬಾ ಖುಷಿ. ಯಾಕಂದರೆ 2.5 years ಅವಳಿಗೆ, ಆಲ್ಮೋಸ್ಟ್ 2 years ಹತ್ತತ್ರ ಸುಮ್ಮನೆ ಬರೋದು, ರಶ್ ಇರ್ತದೆ. ಆಮೇಲೆ ಇವತ್ತಾಗಲ್ಲ ನಾಳೆ ಬನ್ನಿ ಅಂತ ಹೇಳಿ ವಾಪಸ್ ಹೋಗೋದು ಇದೇ ಆಗ್ತಾಯಿತ್ತು. ಸೊ ಇವತ್ತು ಆಗುತ್ತೆ ಅಂತ ಹೇಳಿ ಸೊ ಫೈನಲಿ ಮಾಡಿಸ್ಕೊಂಡ್ವಿ. ಆಮೇಲೆ ಈಗ ಆಧಾರ್ ಕಾರ್ಡು ಮಸ್ಟ್ ಆ್ಯಂಡ್ ಶುಡ್ಡು ಬೇಕೇ ಬೇಕು. ಯಾವುದು ನಾವು ಅಪ್ಲಿಕೇಶನ್ ಹಾಕೋಕೆ ಹೋದ್ರೂ ಕೂಡ ಆಧಾರ್ ಕಾರ್ಡ್ ಕೇಳ್ತಾರೆ. ಸೊ ಏನೇನು ಪಾಪುಗೂ ಕೂಡ ಸ್ಕೂಲ್ ಅಡ್ಮಿಷನ್ ಮಾಡಿಸೋದಿದೆ. ಹಂಗಾಗಿ ಯಾವ ಸ್ಕೂಲಿಗೆ ಹೋಯ್ತು ಅಂತಂದ್ರೆ ಫಸ್ಟ್ ಆಧಾರ್ ಕಾರ್ಡ್ ಜೆರಾಕ್ಸ್ನ ಅಟ್ಯಾಚ್ ಮಾಡಿ ಅಂತ ಹೇಳ್ತಾರೆ. ಸೊ ಅದೊಂದು ತಲೆ ಬಿಸಿ ಕಡಿಮೆ ಆಯಿತು ಅವಳಿಗೆ. ನಾನೆಲ್ಲೋ ಅವಳು ಫೋಟೋಗೆಲ್ಲ ನಿಲ್ಲಲ್ಲ ಅಂತ ಅಂದ್ಕೊಂಡಿದ್ದೆ. ತುಂಬಾ ಪೇಷನ್ಸಾಗಿ ಆ ಫೋಟೋ ತೆಗೆಸ್ಕೊಂಡು ಆ್ಯಂಡ್ ಫೋಟೋನು ಕೂಡ ತುಂಬಾ ಚೆನ್ನಾಗಿ ಬಂತು. ಅವಳಿಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಸ್ಕೊಂಡು ಇಮಿಡಿಯೇಟಾಗಿ ಕರ್ಕೊಂಡು ಬಂದಿದ್ದರಿಂದ ನಿದ್ದೆ ಟೈಮ್ ಆಗಿಬಿಟ್ಟಿತ್ತು. ಸೊ ಅದೇ ಭಯ ಆಗ್ತಾಯಿತ್ತು ನನಗೆ, ಎನ್ನಲ್ಲಿ ಮಲ್ಕೊಂಡ್ಬಿಡ್ತಾಳೋ, ಫೋಟೋ ಫೇಸಿಗೆಲ್ಲ ಸ್ಕ್ಯಾನ್ ಮಾಡಬೇಕಾದ್ರೆ ಆ್ಯಂಡ್ ಆಧಾರ್ ಕಾರ್ಡಿಗೂ ಫೋಟೋ ಕೊಡಬೇಕಾದ್ರೆ ಎನ್ನಲ್ಲಿ ಮಲ್ಕೊಂಡ್ಬಿಡ್ತು ಅಂತಂದರೆ ತುಂಬಾ ವೆಯ್ಟ್ ಮಾಡಿ ಕಳಿಸ್ತಾರೆ. ಲಾಸ್ಟ್ ಟೈಮ್ ಕೂಡ ಹಾಗೆ ಆಯಿತು. ಇನ್ನೇನು ಕ್ಯೂವಲ್ಲಿತ್ತು, ಮಲಗಿಬಿಟ್ಲು. ಸೊ ಅವಳು ಎಪ್ಸೋ ತನಕ ಸಾಕಾಗೋಯ್ತು. ಅವ್ರು ಇನ್ನೊಂದು ದಿನ ಬನ್ನಿ ಅಂತ ಹೇಳಿ ವಾಪಸ್ ಕಳಿಸೇ ಬಿಟ್ಟಿದ್ರು. ಸೊ ಇವತ್ತು ಬೆಳಿಗ್ಗೆ ಬೇಗನೆ ಹೋಗಿದ್ವಿ. ಬಟ್ ಏನು ಅಂತಂದರೆ ಅವಳು 12-12:30ಗೆಲ್ಲ ಮಲ್ಕೊಂಡ್ಬಿಟ್ಟಿರ್ತಾಳೆ. ಸೊ ಇವತ್ತು ಮಲಗಿರಲಿಲ್ಲ. ಅವ್ರ ಅಣ್ಣನ ಜೊತೆ ಇದ್ದಿದ್ದರಿಂದನೇ ಏನೋ ಗೊತ್ತಿಲ್ಲ, ಸ್ವಲ್ಪ ಆಟ ಆಡಿಕೊಂಡು ಹೇಗೋ ಮಾಡಿಸ್ಕೊಂಡು ಮನೆಗೆ ಬರೋ ತನಕ 2 ಗಂಟೆ ಆಗಿತ್ತು. ಸೊ ಇವಾಗ ಅಡುಗೆಗೆ ಅಂತ ಹೇಳಿ ಕ್ವಿಕ್ಕಾಗಿ ಚಪಾತಿ ಮಾಡ್ಕೊಂಡಿದ್ದೀನಿ. ಸೊ ಚಪಾತಿಗೆ ಕಾಂಬಿನೇಷನ್ ಆಗಿ ಬದನೆಕಾಯಿ ಎಣ್ಗಾಯಿ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಬಟ್ ಏನೋ ಅಂದರೆ ಸ್ವಲ್ಪ ಗಟ್ಟಿ ಮಾಡಿಬಿಟ್ಟಿದ್ದೆ, ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಇತ್ತು. ಇನ್ನು ಸ್ವಲ್ಪ ಲಿಕ್ವಿಡ್ನ ಹಾಗೆ ಎತ್ತಿಟ್ಬಿಟ್ಟಿದ್ದೆ, ಬೇರೆ ಏನಕ್ಕಾದರೂ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಬಟ್ ತುಂಬಾ ತಿಕ್ಕಿದ್ದರಿಂದ ಸೊ ಆ ಮಿಕ್ಸರ್ನು ಕೂಡ ಆ್ಯಡ್ ಮಾಡ್ತು ಅಂತಂದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಗ್ರೇವಿಯಾಗಿತ್ತು ಅಂತಂದರೆ ಟೇಸ್ಟು ಚೆನ್ನಾಗಿರುತ್ತೆ ಆ್ಯಂಡ್ ತಿನ್ನಲಿಕ್ಕೂ ಕೂಡ ಚೆನ್ನಾಗಿ ಅನಿಸುತ್ತೆ. ಸೊ ಆ್ಯಂಡ್ ಫೈನಲಿ ಈ ರೀತಿ ಆಯಿತು. ಏನಂತಂದರೆ ಎಣ್ಗಾಯಲ್ಲಿ ಯಾವುದೇ ರೆಸಿಪಿಗಳಾಗಲಿ ಈ ಥರ ಮೇಲ್ಗಡೆ ಎಣ್ಣೆ ಬಿಟ್ಟಿತ್ತು ಅಂತಂದರೆ ರುಚಿ ತುಂಬಾ ಚೆನ್ನಾಗಿರುತ್ತೆ. ಸೊ ಬಂದಿದ್ದು ಲೇಟಾಗಿತ್ತು. ಕ್ವಿಕ್ಕಾಗಿ ಏನಾದರೂ ಮೊಸರನ್ನ ಮಾಡ್ಕೊಳ್ಳೋಣ ಅಂತಂದರೆ ನನ್ನ ಮಗ ಕೇಳಿದೆ, ಎಣ್ಗಾಯಿ ಪಲ್ಯ ಮಾಡಿಸ್ದ. ಸೊ ನಾವು ಕೂಡ ಊಟ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಹಾಗೆ ಮನೆ ನೋಡೋಕೆ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಆಲ್ರೆಡಿ ತಮ್ನೇಲಲ್ಲಿ ಹಾಕಿದ್ದೀನಲ್ಲ. ಸೊ ಒಂದು ಮನೆ ಇತ್ತು, ಹೇಳಿದರು ಬ್ರೋಕರು ಬಂದು ನೋಡಿ ಅಂತ ಹೇಳಿ. ಸೊ ನೋಡ್ಕೊಂಡು ಬರೋಣ. ಯಾವಾಗ್ಲೂ ಸ್ವಲ್ಪ ಡಿಲೇ ಆಗ್ತಿರುತ್ತೆ ಯಾವುದೇ ಆದ್ರೂ ಕೂಡ. ಸೊ ಹೋಗಿ ಬಂದುಬಿಡೋಣ ಅಂತ ಹೇಳಿ ಮನೆ ನೋಡಲಿಕ್ಕೆ ಅಂತ ಬಂದಿದ್ವಿ. ಇದು ಆಲ್ಮೋಸ್ಟ್ ಒಂದು 3-4 ಮನೆ ನೋಡಿ ಆದಮೇಲೆ ಈ ಮನೆ ನನಗೆ ಯಾವುದೋ ಅಷ್ಟೊಂದು ಇಷ್ಟ ಆಗಿಲ್ಲ. ಇದು ಓಕೆ ಅಂತ ಅನಿಸ್ತು ಅಂತ ಹೇಳಿ ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಅಮ್ಮನೂ ಕೂಡ ಬಂದಿದ್ದರು, ಅವ್ರಿಗೂ ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇತ್ತಂತೆ. ಸೊ 2 in 1 ಆಗುತ್ತೆ. ಯಾಕಂತಂದರೆ ನನಗೆ ಅಷ್ಟೊಂದು ಗೊತ್ತಾಗಲ್ಲ ಮನೆ ಹೇಗಿರಬೇಕು, ಯಾವ ಥರ ಇತ್ತು ಅಂತಂದರೆ ವಾಸ್ತು ಬಗ್ಗೆ ಆಗಿರಲಿ ಅಥವಾ ಪೂಜೆ ಕೆಲವೊಂದು ಇದೇ ಇರುತ್ತಲ್ಲ ಮನೆ ಅಂತಂದಾಗ ಒಂದೊಂದು ರೀತಿಯೆಲ್ಲ ಇತ್ತು ಅಂತಂದರೆ ಚೆನ್ನಾಗಿರುತ್ತೆ. ಆ್ಯಂಡ್ ನನಗೂ ಅಷ್ಟೇ ಒಂದು ಪಾಸಿಟಿವ್ ಆಗಿ ಓಕೆ ಇದು ಗಾಳಿ ಬೆಳಕು ಹೇಗಿರುತ್ತೆ ಅನ್ನೋದು ಅಷ್ಟೇ ಗೊತ್ತಾಗುತ್ತೆ. ಬಟ್ ಅದು ಬಿಟ್ಟರೆ ಇದು ಸ್ಪೇಸಿಯಸ್ ಆಗಿರಬೇಕಿತ್ತು, ಇದು ಹೀಗೆ ಇರಬೇಕಿತ್ತು ಅನ್ನೋದು ಅಮ್ಮಂದ್ರಿಗೆ ಅಷ್ಟೇ ಗೊತ್ತಿರುತ್ತೆ. ಸೊ ಅಮ್ಮ ಬಂದಿದ್ದರಿಂದ ಇದು ನನ್ನ ಹಸ್ಬೆಂಡ್ ಹೋಗಿ ನೋಡ್ಕೊಂಡು ಬಂದಿದ್ರಂತೆ. ಬಟ್ ನನಗೆ ಮನೆ ನಿಯರೆಸ್ಟ್ ಇದ್ದಿದ್ದರಿಂದ ಹೋಗಿ ನೋಡ್ಕೊಂಬರೋಣ ಅಮ್ಮ ಇದ್ದಿದ್ರೆ ಅಂತ ಹೇಳಿ ಕರ್ಕೊಂಡು ಬಂದಿದ್ದೆ. ರೂಮ್ಗಳೆಲ್ಲ ತುಂಬಾ ಸ್ಪೇಷಿಯಸ್ ಅಂತ ಏನಿಲ್ಲ, ಸ್ವಲ್ಪ ಚಿಕ್ಕದು ಅಂತ ಅನಿಸಿದ್ರು ಕೂಡ ವಾರ್ಡ್ರೋಬ್ಸ್ಗಳೆಲ್ಲ ಚೆನ್ನಾಗಿ ಮಾಡಿಸಿದ್ರು. ಸೊ ನನಗೆ ಮೇಯ್ನಾಗಿ ಸ್ವಲ್ಪ ವಾರ್ಡ್ರೋಬ್ಸ್ಗಳು ಬೇಕು. ಯಾಕಂತಂದರೆ ಈಗ ಮಕ್ಕಳು ನಮ್ಮದು ಬಟ್ಟೆ ಎಲ್ಲ ಹೆಚ್ಚಿರೋದ್ರಿಂದ ಸ್ವಲ್ಪ ವಾರ್ಡ್ರೋಬ್ಸ್ ಇತ್ತು ಅಂತಂದರೆ ನಮಗೂ ಕೂಡ ಜೋಡಿಸ್ಕೊಳ್ಳೋಕ್ಕೆ ಆ್ಯಂಡ್ ಎಲ್ಲದನ್ನು ಕೂಡ ಒಂದು ನೀಟಾಗಿ ಇಟ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಸೊ ಪಾಪನು ಕೂಡ ರೆಡಿ ಮಾಡಿಕೊಂಡು ಮನೆ ದೇವ್ರದ್ದು ಒಂದು ಪೂಜೆ ಇತ್ತು. ಸೊ ಹಸ್ಬೆಂಡ್ ಫ್ರೆಂಡು ಇನ್ವೈಟ್ ಕೂಡ ಮಾಡಿದ್ರು, ಹೋಗೋಕ್ಕಾಗಿರಲಿಲ್ಲ. ಸೊ ಈವ್ನಿಂಗ್ ಆದರೂ ಹೋಗಿ ಬರೋಣ ಅಂತ ಹೇಳಿ ಅಮ್ಮನೂ ಕೂಡ
ಮನೆಗೆ ಬಂದಿದ್ದರಿಂದ ಅವ್ರನ್ನೂ ಕೂಡ ಊರಿಗೆ ಕರ್ಕೊಂಡು ಬಂದು ನಾನು ಒಂದು ಸಲ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಹೊರಟ್ವಿ. ತುಂಬ ದಿನವೇ ಆಗ್ಬಿಟ್ಟಿತ್ತು. ಅಜ್ಜಿನೂ ಕೂಡ ಬಂದಿದ್ದರು, ಅದೊಂದು ಖುಷಿ ಇತ್ತು. ಆ್ಯಂಡ್ ಅವ್ರನ್ನೂ ಕೂಡ ನೋಡೋದಿತ್ತಲ್ಲ, ಸೊ ನೋಡಿಕೊಂಡು ಒಂದಷ್ಟು ಮಾತಾಡ್ಕೊತೆ ಆಡಿಕೊಂಡು ಆಮೇಲೆ ಹೋಗೋಣ ಅಂತ ಹೇಳಿ ಊರಿಗೆ ಬಂದ್ವಿ. ಆ್ಯಂಡ್ ನನ್ನ ಮಗಳು ಅಜ್ಜಿನೂ ಬೇಕು ಅಂತ ಹೇಳಿ ಹಠ ಮಾಡ್ತಾಯಿದ್ಲು. ಅವರು ಕೂಡ ನೋಡಿರಲಿಲ್ಲ, ಸೊ ಒಟ್ಟಿಗೆ ಅವ್ರನ್ನೂ ಕರ್ಕೊಂಡು ಹೋಗೋಣ ಅಂತ ಹೇಳಿ ವೆಯ್ಟ್ ಮಾಡಿ ಅಜ್ಜಿನೂ ಕೂಡ ರೆಡಿಯಾಗಿ ಬಂದರು. ಸ್ವಲ್ಪ ಲೇಟ್ ಆಯಿತು, ಬಟ್ ಇರಲಿ, ಎಲ್ಲ ಒಟ್ಟಿಗೆ ಹೋದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅವ್ರನ್ನೂ ಕರ್ಕೊಂಡು ದೇವಸ್ಥಾನಕ್ಕೆ ಹೊರಟ್ವಿ. ದೇವರು ಹೊರಗಡೆ ಇದ್ದಿದ್ದರಿಂದ ಹೊರಗಡೆನೇ ದರ್ಶನ ಮುಗಿಸ್ಕೊಂಡು ಹಾಗೆ ಟೆಂಪಲ್ ಓಪನಿಂಗು ಇತ್ತು. ಸೊ ಆವಾಗ ಹೋಗೋಕ್ಕಾಗಿರಲಿಲ್ಲ. ಸೊ ಅಲ್ಲಿ ಹೋಗಿ ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ. ತುಂಬಾ ರಶ್ ಇತ್ತು. ಆ್ಯಂಡ್ ಹಸ್ಬೆಂಡ್ ಫ್ರೆಂಡ್ದು ಒಂದು ಗೃಹ ಪ್ರವೇಶ ಇತ್ತು, ನಾನು ಹೋಗಿರಲಿಲ್ಲ, ಹಸ್ಬೆಂಡ್ ಹೋಗಿ ಬಂದಿದ್ದರು. ಸೊ ಊಟಕ್ಕೂ ಕೂಡ ಕರೆದಿದ್ರು. ಆ್ಯಂಡ್ ನೈಟು ಹೋಗಿ ಅವ್ರ ಮನೇಲೂ ಕೂಡ ಮಾತಾಡಿಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಜಾತ್ರೆ ಅಂದಾಗ ಕೇಳಬೇಕಾ ಮಕ್ಕಳಿಗೆ ಈ ಹೊರಗಡೆ ಎಲ್ಲ ರೋಡ್ ಸೈಡ್ ಹಾಕಿರೋ ಟಾಯ್ಸ್ ಸೆಕ್ಷನಲ್ಲಿ ನೋಡಿದೆ ಅಂತೂ ಬರಲ್ಲ. ಆ್ಯಂಡ್ ತುಂಬಾ ಹಠ ಮಾಡಿ ಕೊನೆಗೆ ಒಂದಷ್ಟು ಟಾಯ್ಸ್ಗಳನ್ನೂ ಕೂಡ ತೆಗೆಸ್ಕೊಂಡ್ರು. ನನ್ನ ಮಗಳು ಅಂತೂ ಎಷ್ಟು ತೆಗೆದುಕೊಟ್ರು ಅದು ಬೇಕು ಇದು ಬೇಕು ಅಂತ ಹೇಳಿ ಸಿಕ್ಕಾಬಟ್ಟೆ ಹಠ ಮಾಡ್ತಾಯಿದ್ಲು. ಆ್ಯಂಡ್ ಅವಳೂ ಕೂಡ ಸಮಾಧಾನ ಮಾಡಿ ಎಷ್ಟೇ ಟಾಯ್ಸ್ ಕೊಟ್ಟರು ಕೂಡ ಅವಳಿಗೆ ಸಮಾಧಾನ ಆಗ್ತಿರ್ಲಿಲ್ಲ ಅಂತೆ. ಒಂದಷ್ಟು ಅಲ್ಲಿ ಹೋದಾಗ ನನ್ನ ಹಸ್ಬೆಂಡ್ ಫ್ರೆಂಡ್ ಫ್ಯಾಮಿಲಿಗಳೆಲ್ಲ ಸ್ವಲ್ಪ ದುಡ್ಡು ಕೊಟ್ಟಿದ್ರು. ಅದನ್ನು ನನ್ನ ಹತ್ರ ದುಡ್ಡಿದೆ, ನಾನು ಅದನ್ನು ತೊಗೋತೀನಿ ಇದನ್ನು ತೊಗೋತೀನಿ ಅಂತೆಲ್ಲ ಹಠ ಮಾಡ್ತಾಯಿದ್ಲು. ಸೊ ಅವಳನ್ನು ಸಮಾಧಾನ ಮಾಡಿಕೊಂಡು ಹೊರಡೋ ಅಷ್ಟರಲ್ಲಿ 9:30 ಆಗಿಬಿಟ್ಟಿತ್ತು. ಹಾಗಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಹೇಗೆಲ್ಲ ಆಯಿತು ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ನೋಡ್ತಾ ಇರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅಂತ ಸಿಗೋಣ ಒಂದು ಹೊಸ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.